ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಪರಾಭವಗೊಂಡಿದ್ದು, ಆ ಸೋಲಿನ ಹೊಣೆಯನ್ನ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರ ಹೆಗಲಿಗೆ ಕಟ್ಟಲಾಗಿದೆ. ಇದನ್ನ ಮಂಗಳವಾರ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಸ್ತಾಪಿಸಿದ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಾಮುಲು ವಿರುದ್ಧ ಗರಂ ಆಗಿದ್ರು. ಇದಕ್ಕೆ ನಾನು ಕಾರಣ ಅಲ್ಲ ಎಂದಿರುವ ರಾಮುಲು, ನಿಮಗೆ ನನ್ನ ಸೇವೆ ಬೇಡ ಅಂದ್ರೆ ನಾನು ಬಿಜೆಪಿ ತೊರೆಯಲು ಸಿದ್ಧ ಎನ್ನುವ ಮೂಲಕ ಪಕ್ಷದ ನಾಯಕರಿಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ. ಅಷ್ಟಕ್ಕೂ ನಿನ್ನೆಯ ಸಭೆಯಲ್ಲಿ ಆಗಿದ್ದೇನು, ಇಲ್ಲಿದು ನೋಡಿ ಕಂಪ್ಲೀಟ್ ಡೀಟೇಲ್ಸ್. ರಾಮುಲು ವಿರುದ್ಧ ತಿರುಗಿ ಬಿದ್ದ ರಾಧಾ ಮೋಹನ್ ದಾಸ್ ಅಗರ್ವಾಲ್. ಸಂಡೂರು ಕ್ಷೇತ್ರದ ಉಪಚುನಾವಣೆಯ ಸೋಲಿಗೆ ನೀವೇ ಕಾರಣ. ಇತ್ತೀಚೆಗೆ ರಾಜ್ಯದಲ್ಲಿ ನಡೆದ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಸೋಲು ಅನುಭವಿಸಿದ್ದು, ಆ ಸೋಲಿನ ಸಂಪೂರ್ಣ ಜವಾಬ್ದಾರಿಯನ್ನ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರ ಹೆಗಲಿಗೆ ಕಟ್ಟಲಾಗಿದೆ. ನಿನ್ನೆ ನಡೆದ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಉಪಚುನಾವಣೆಯ ವಿಚಾರ ಪ್ರಸ್ತಾಪ ಮಾಡಿದ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಾಮುಲುಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಂಡೂರು ಸೋಲಿಸಿದ್ದು ನೀವೇ ಎಂದಿದ್ದಾರೆ. ಅದಕ್ಕೆ ಉತ್ತರಿಸಿದ ರಾಮುಲು, ನಾನು ಅಭ್ಯರ್ಥಿ ಘೋಷಣೆಯಾದ ಬಳಿಕ ಆತನ ಜೊತೆಗಿದ್ದೇನೆ. ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಕೂಡ ಆತನ ಜೊತೆಗೆ ನಿಂತಿದ್ದೇನೆ. ನಿಮಗೆ ನನ್ನ ಬಗ್ಗೆ ಯಾರೋ ಇಲ್ಲ ಸಲ್ಲದ ವಿಚಾರ ತಿಳಿಸಿದ್ದಾರೆ. ನಾನು ಪ್ರಾಮಾಣಿಕವಾಗಿ ಉಪಚುನಾವಣೆಯಲ್ಲಿ ಕೆಲಸ ಮಾಡಿದ್ದೇನೆ. ಒಂದು ವೇಳೆ ನನ್ನ ಕೆಲಸ ತೃಪ್ತಿ ತಂದಿಲ್ಲವಾದ್ರೆ ನಾನು ಪಕ್ಷವನ್ನ ತೊರೆಯಲು ಸಿದ್ಧ ಅಂತ ರಾಮುಲು ತಿಳಿಸಿದ್ದಾರೆ. ರಾಮುಲು ನಿರ್ಧಾರಕ್ಕೆ ಪಕ್ಷದ ನಾಯಕರ ಬೇಸರ. ರಾಮುಲು ಬೆನ್ನಿಗೆ ನಿಂತ ಡಾಕ್ಟರ್ ಅಶ್ವಥ್ ನಾರಾಯಣ್. ಇನ್ನು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮಾತಿಗೆ ಅಸಮಾಧಾನಗೊಂಡ ರಾಮುಲುಗೆ ಅಲ್ಲೇ ಮಾಜಿ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಧೈರ್ಯವನ್ನ ತುಂಬಿದ್ದಾರೆ. ಪಕ್ಷದಲ್ಲಿ ಇದೆಲ್ಲ ಕಾಮನ್, ಉಪಚುನಾವಣೆಯ ಸೋಲು ಯಾಕಾಗಿದೆ ಅನ್ನೋದರ ವರದಿಯನ್ನ ಕೊಡಿ, ಉಸ್ತುವಾರಿಗಳ ಬಳಿ ಮಾತನಾಡಿ ಅಂತ ರಾಮುಲುಗೆ ಸಮಾಧಾನವನ್ನ ಮಾಡಿದ್ದಾರೆ. ಆದರೆ ಇಷ್ಟಕ್ಕೆ ಸುಮ್ಮನಾಗದ ರಾಮುಲು ಇಂದು ಮಾಧ್ಯಮಗಳ ಮುಂದೆ ಕೆಲ ಮಹತ್ವದ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಉಪಚುನಾವಣೆಯಲ್ಲಿ ಸೋಲಾಗಿದ್ದಕ್ಕೂ ನನಗೂ ಸಂಬಂಧವಿಲ್ಲ. ಮಾಜಿ ಸಚಿವ ಹಾಗೂ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಮತ್ತು ಅಭ್ಯರ್ಥಿ ಬಂಗಾರು ಹನುಮಂತು ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ಅದಕ್ಕೆ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ. ಇದನ್ನೆಲ್ಲ ಸರಿಪಡಿಸ್ತೀವಿ. ನಾನು ಪಕ್ಷವನ್ನ ತೊರೆಯೋದಿಲ್ಲ. ಒಂದು ವೇಳೆ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದೇ ಆದ್ರೆ ನಾನು ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬಳಿ ಮಾತುಕತೆಗೆ ಸಿದ್ಧ ಎಂದಿದ್ದಾರೆ. ಇನ್ನು ಸದ್ಯಕ್ಕೆ ಮಾಧ್ಯಮಗಳ ಮುಂದೆ ರಾಮುಲು ಬಾರದೇ ಇರುವಂತೆ ಸೂಚಿಸಿರುವ ಹೈಕಮಾಂಡ್ ನಾಯಕರು ಅವರೊಬ್ಬರನ್ನೇ ದೆಹಲಿಗೆ ಆಗಮಿಸುವಂತೆ ಆಹ್ವಾನವನ್ನ ನೀಡಲಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ಅದೇನೇ ಇರಲಿ, ಬಿಜೆಪಿಯಲ್ಲಿ ಈಗಾಗಲೇ ಮನೆಯೊಂದು ಮೂರು ಬಾಗಿಲು ಎಂಬಂತೆ ಯತ್ನಾಳ್ ಆ್ಯಂಡ್ ಟೀಮ್, ವಿಜಯೇಂದ್ರ ಟೀಮ್, ಬೊಮ್ಮಾಯಿ ಟೀಮ್, ಶೆಟ್ಟರ್ ಟೀಮ್ ಎಂಬ ಹಲವು ಬಣಗಳಾಗಿದ್ದು, ಆ ಲಿಸ್ಟ್ಗೆ ಇದೊಂದು ಹೊಸ ಎಂಟ್ರಿಯಷ್ಟೇ.